ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇದು ಶುಕ್ರವಾರದ ಮಿನಿ ಬ್ಲಾಗ್. ಏನಂದರೆ ಇವತ್ತು ಹನುಮ ಜಯಂತಿ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಟಿದ್ದು ಸೀದಾ ದೇವಸ್ಥಾನಕ್ಕೆ. ಹನುಮ ಜಯಂತಿ ಇರೋದ್ರಿಂದ ಬೇಗನೆ ದೇವಸ್ಥಾನಕ್ಕೆ ಹೋದ್ವಿ. ನೋಡಿ, ಪೂಜೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಪೂಜೆ ಸ್ಟಾರ್ಟ್ ಆಯಿತು. ನೋಡಿ, ಎಷ್ಟೊಂದು ಜನ ಇದ್ದರು. ಸಖತ್ತು ರಶ್ ಇತ್ತು ಈ ಸಲ. ಈ ವರ್ಷ ಅಂತೂ ತುಂಬ ಜನ ಬಂದಿದ್ದರು. ದೇವಸ್ಥಾನ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು. ಸೊ ದೇವಸ್ಥಾನದ ಹತ್ರ ಪೂಜೆ ಮಾಡೋದೆಲ್ಲ ನಮ್ಮ ಮನೆಯವ್ರಿಗೂ ಕೇಳಿಸುತ್ತೆ. ಅದಾದಮೇಲೆ ನಾವು ಪೂಜೆ ಆಗೋವರೆಗೂ ಹಿಂಗೆ ಕಾಯ್ದಿಲ್ಲ, ಸ್ವಲ್ಪ ಬೇಗನೆ ಹೋಗಿದ್ವಿ. ಯಾಕಂದರೆ ತುಂಬ ರಶ್ ಆಗಿತ್ತು. ಹಾಗಾಗಿ ಜಾಗ ಏನು ಸಿಗಲ್ಲ ಅಂದ್ಬಿಟ್ಟು ಬೇಗನೆ ಹೋಗಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅಲ್ಲೆಲ್ಲ ರಂಗೋಲಿ ಎಲ್ಲ ನೆನ್ನೆನೇ ಹಾಕಿದ್ರು. ರಂಗೋಲಿ ಹಾಕೋದು, ಈ ಥರ ಡೆಕೋರೇಟ್ ಎಲ್ಲ ಮಾಡೋದು ನೆನ್ನೆನೇ ಮಾಡಿದ್ರು ಆಲ್ರೆಡಿ. ಆಂಜನೇಯ ಸ್ವಾಮಿಗೆ ಮಾತ್ರ ಎಲ್ಲ ಯಾವ ಕ್ಯಾಸ್ಟ್ ಇರ್ತಾರೋ ಎಲ್ಲರೂ ಬರ್ತಾರೆ. ಆ ಜಾತಿ ಈ ಜಾತಿ ಅನ್ನೋ ಭೇದ ಭಾವ ಏನಿಲ್ಲ, ಎಲ್ಲರೂ ಬಂದಿದ್ದರು. ಸೊ ಪೂಜೆನೂ ಚೆನ್ನಾಗಿ ಮಾಡಿಸ್ಕೊಂಡ್ವಿ. ನೋಡಿ, ಈ ಥರ ದೇವ್ರನ್ನ ಆಚೆ ಕರ್ಕೊಂಡು ಬಂದಿದ್ರು. ಇದು ಹುಚ್ಚನ್ಮಪ್ಪ ಅಂದ್ಬಿಟ್ಟು ಅದನ್ನು ಆಚೆ ಕರ್ಕೊಂಡು ಬಂದಿದ್ರು. ಸೊ ಅದಕ್ಕೆ ಮಣೇವು ಅಂತ ಆಡ್ತಾರೆ, ಅದನ್ನು ಆಡ್ತಿದ್ದಾರೆ. ನೋಡಿ, ದೇವಸ್ಥಾನದೊಳಗಡೆ ಫುಲ್ ರಶ್ಶು. ಒಳಗಡೆ ಬಂದವರು ಆಚೆನೇ ಹೋಗ್ತಿರ್ಲಿಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು. ದೇವ್ರದ್ದು ಪೂಜೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುಂಕುಮ ಪೂಜೆ ಎಲ್ಲ ಮಾಡಿ ಅಲಂಕಾರ ಮಾಡಿದ್ದಾರೆ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದರೆ ರಶ್ ಇತ್ತು. ಆಚೆನೇ ಬರ್ತಾಯಿಲ್ಲ ಅವರು. ಆದರೂ ಎಷ್ಟಾಯಿತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಅದಾದಮೇಲೆ ಇಲ್ಲಿ ಏನು ಪ್ರಸಾದ ಕೊಡ್ತಿದ್ರು. ಅದಾದಮೇಲೆ ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.